ಯಾರು? ವಿನುತವ್ರೆ, ನೀವಾ? ನಾನು ನಿಮ್ಮನ್ನ ನೋಡಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ಇಷ್ಟೊತ್ತಲ್ಲ? ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಒಳಗೆ ಬನ್ನಿ. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಲ್ವಾ? ಪ್ರಾಮಿಸ್ ಮಾಡಿ. ಹೇಳಿ. ಮುರಳಿ, ನಾನು ನಿಮ್ಮನ್ನ ನೋಡ್ದಾಗಿಂದ ಏನೋ ಒಂಥರ ಫೀಲಿಂಗ್ಸು. ಅದನ್ನು ಹೀಗೆ ಅಂತ ಹೇಳೋಕ್ಕಾಗ್ತಿರ್ಲಿಲ್ಲ. ನಿಮ್ಮ ಮನೆಗೆ ಬಂದು ಹೋದ್ಮೇಲೆ ಒಂದು ಕ್ಲಾರಿಟಿ ಸಿಕ್ತು. ಆ್ಯಕ್ಚುಲಿ ನಿಮಗೆ ಸಹನಾ ಅವರು ಯಾವ ರೀತಿಲೂ ಸರಿ ಹೋಗಲ್ಲ. ಪಾಪ ನೀವು. ಅಲ್ಲ, ಆ ಹಳ್ಳಿ ಹುಡುಗಿನ ಹೇಗೆ ಮದುವೆ ಆದ್ರಿ? ಐ ಲವ್ ಯು ಮುರಳಿ. ಚಾಮುಂಡವ್ವ, ಈ ಸಮಯದಾಗೆ ಇಂದ ಕನ್ಸು ಬಂದ್ರೆ ನನ್ನ ತಡಿತೈತಾ? ಮನ್ಸನಾಗಿರೋದೆ ಕನ್ಸನಾಗ ಬರ್ತೈತೆ ಅಂತ ಹೇಳ್ತಾರೆ. ನನ್ನ ಮನ್ಸನಾಗೆ ಇಂಥ ಯೋಚನೆ ಆಯ್ತಾ? ಅವ್ರು ಇಲ್ಲಿಗೆ ಬರೋ ಗಂಟ ನನ್ನ ಮನ್ಸನಾಗಿದ್ದು ತಪ್ಪಿದ್ದಲ್ಲ ಅನಿಸ್ತಾ ಐತೆ. ರೀ, ನನ್ನ ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ನನಗೆ ಈ ಫೋನ್ನ ಕೊಡಿಸ್ಬೇಕಾಗಿಲ್ಲ. ನೀವು ನನ್ನ ಜೊತೆಯಾಗಿದ್ದಿದ್ರೆ ನಂಗೆ ಅಷ್ಟೇ ಸಾಕಿರ್ನಿತ್ತು. ಅಕ್ಕ, ಯಾರ ಜೊತೆ ಮಾತಾಡ್ತಿದ್ಯಾ? ಏನಿಲ್ಲವಿ, ಏನೋ ಮಾತಾಡ್ದಂಗಾಯ್ತು. ಈಟೋತ ನಾನು ಯಾರ ತವ ಮಾತಾಡಲಿ? ಮತ್ತು ಮಲ್ಕೊಳಕ್ಕ ನನಗೆ ನಿದ್ದೆ ಬತ್ತಿಲ್ಲ, ಅದಕ್ಕೆ ಫೋನ್ ನೋಡ್ತಿದ್ದೆ. ನಾನು ಮೊಬೈಲ್ ನೋಡಿದ್ರೇ ನನಗೆ ಬೈತ್ಯಾ? ಇವಾಗ ನೀನು ಮಾತ್ರ ಮೊಬೈಲ್ ನೋಡ್ಬೋದಾ? ಮೊಬೈಲ್ ಎತ್ತಿಟ್ಬಿಟ್ಟು ಮಲ್ಕೋ. ಮಲ್ಕೋ. ಸರಿ ಕಣವಿ. ಮಕ ನೋಡ್ತಿದ್ರೆ ಆ ಬಂಗಾರಮ್ಮ ಬೇರೇನೋ ಪ್ಲ್ಯಾನ್ ಮಾಡ್ಕೊಂಡು ಮಗಳ ತಾವಿಂದ ಫೋನ್ ಮಾಡಿಸಿರ್ಬೇಕು. ಯಾಕಪ್ಪ ಚಂದ್ರು, ಯಾಕೆ ಹಿಂಗೆ ಬೇಸರದಲ್ಲಿ ಕೂತಿದ್ಯಾ? ಏನಾಯ್ತು? ಈ ಪ್ರಶ್ನೆ ಕೇಳಕ್ಕೆ ನಾಲ್ಗೆ ಅದು ಹೆಂಗ್ ಬತ್ತಾಯ್ತೋ? ತೆಪ್ಪಾಗದೆ, ಅದಕ್ಕೆ ಸಮಯನೂ ಕೇಳಾಗದೆ. ಆದರೂ ಹಿಂಗೆ ಆಡ್ದಾರ. ನಾನು ನೀನೆತ್ತವ್ವ, ಅದನ್ನು ಗೆಪ್ತಿ ಮಡಿಕ. ಗೆಪ್ತಿಗೆ ಬರೋ ಒಂದಾದ್ರೂ ಒಳ್ಳೆ ಕೆಲಸ ಮಾಡಿದ್ಯಾ ನೀನು? ಪಲ್ಲವಿ, ನೀನು ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಂಗೆ ಅವನ್ ಯಾಕೆ ನಂಬಿಕೆ ಬತ್ತಿಲ್ಲ ಅಣ್ಣಯ್ಯ. ಸುಮ್ಕೆ ಕಣ್ ಕಾಣ್ದೆ ಇವಳನ್ನ ನಂಬ್ಕೊಂಡು ಹೆಜ್ಜೆ ಇಕ್ಕಿದ್ರೆ ಪಾತಾಳ ಮುಟ್ಬೇಕಾಯ್ತದೆ. ಆದರೆ ಒಬ್ರು ಬದಲಾಗಕ್ಕೆ ಅವಕಾಶನೇ ಕೊಡದೆ ಯಾವಾಗಲೂ ಚುಚ್ಚು ಮಾತಾಡ್ತಾನೆ ಇರಬಾರ್ದು. ನೋಡು ಮಕ್ತಾಗ ಏನಾದ್ರೂ ಬದಲಾಗಿರೋ ಕಳೆ ಆಯ್ತಾ? ಸಾಕು ಪಲ್ಲವಿ. ಬಿಡಪ್ಪ, ಯಾಕೆ ಅವಳ ಮೇಲೆ ರೇಗಾಡಿಯ? ಇದ್ರಾಗ ಅವಳು ತೆಪ್ಪೇನಾಯ್ತು ಹೇಳು? ತಾಯಾಗಿ ನಾನು ಸರಿಯಾಗಿ ನಡ್ಕೊಂಡಿಲ್ವಲ್ಲ, ಅದಕ್ಕಂಗೆ ಆಡ್ತಾವಳೆ. ಆಡ್ಲಿ ಬಿಡು, ಅದು ಹೋಗ್ಲಿ ಬಿಡು. ನೀನು ಯಾಕಪ್ಪ ಇಷ್ಟೊಂದು ಬೇಸರದಲ್ಲಿದ್ಯಾ? ಏನಿಲ್ಲ ಬಿಡಮ್ಮ. ಯಾಕೆ ಚಂದ್ರು, ಇವಳು ತಾವೇನು ಹೇಳೋದು ಅಂತನಾ? ಹಂಗೇನಿಲ್ಲಮ್ಮ, ಹೊಸ ಕಾಲ್ ಮಾಡಿದ್ಲು. ಅಲ್ಲ ಕಣ್ಣ ಚಂದ್ರು, ನೀನು ಹೆಂಡ್ರು ಫೋನ್ ಮಾಡಿದ್ರೆ ಖುಷಿಯಾಗಿರ್ಬೇಕು.
ನೀನು ಯಾಕೆ ಬೆಟ್ಟನೆ ಮುಚ್ಕೊಳ ಕೂತಿದ್ಯಾ? ಏನಂದು? ಅತ್ತೆ ನಾವಿಬ್ಬರು ಒಟ್ಟಿಗೆ ಇರೋದಕ್ಕೆ ಒಪ್ಕೊಂಡಿದ್ರಂತೆ. ಹೌದಾ? ವಾದ್ಯಾವ್ರೆ ಬಿರ್ನ ಗುಡಿಗೆ ಬಂದು ಹಣ್ಣು ಕೈ ಮಾಡಿಸ್ತೀನಿ ಕಣಪ್ಪ. ಅಮ್ಮ ಏನು ಹೇಳ್ತಿದ್ದೀನಿ ನೀನು? ಹೌದು ಕಣ್ಲ ಚಂದ್ರು, ನೀವಿಬ್ರು ಜೊತೆಯಾಗಿ ಇರಬೇಕು ಅಂತ ಜಾಗ್ರತೆ ಆರಿಸ್ಕೊಂಡಿದ್ದೆ. ಹೋಗು ಬಿರ್ನ ವಸುನ್ ಕರ್ಕೊಂಬತ್ಬಿಡು. ಅಮ್ಮ ನಾನು ಮತ್ತೆ ವಸು ನಿನ್ನ ಜೊತೆ ಇರೋದಕ್ಕೆ ಅತ್ತೆಗೆ ಇಷ್ಟ ಇಲ್ಲ. ಈ ಷರತ್ ಮೇಲೆ ಅತ್ತೆ ಒಪ್ಕೊಂಡಿರೋದು. ನನ್ನಂಥ ಪಾಪಿಯವ್ವ ಯಾವ ಮಕ್ಕಳಿಗೂ ಬೇಡ. ನನ್ನಂಥ ಕೆಟ್ಟ ತಾಯಿ ಈ ಜಗತ್ನಾಗೆ ಇಲ್ಲ ಅನಿಸ್ತದೆ. ನೀನು ನನ್ನ ಬಗ್ಗೆ ಚಿಂತೆ ಮಾಡಬೇಡ. ಹೋಗು, ನೀ ಮತ್ತೆ ಹೇಳ್ದಂಗೆ ಹೊಸದು ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಬದುಕು. ಆದರೆ ಅದಕ್ಕೂ ಮೊದಲು ನಿನ್ನ ತಂಗಿಗೂ ಒಂದು ಗಂಡು ನೋಡಿ ಮದುವೆ ಮಾಡಿಸ್ಬಿಡು. ಅಷ್ಟು ಸಾಕು. ನಾನು 7 ದಿನ ಇರ್ತೀನೋ ಯಾರು? ಇಲ್ಲಮ್ಮ, ನಾನು ನಿನ್ನನ್ನು ಈ ಮನೆನ ಬಿಟ್ಟು ಎಲ್ಲೂ ಹೋಗಲ್ಲ. ಆದಷ್ಟು ಬೇಗ ಪಲ್ಲವಿಗೆ ಒಂದು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡಿಸ್ತೀನಿ. ಅಣ್ಣಯ್ಯ, ನನ್ ತಾವ್ ಮದ್ವೆ ಇಸಿಯ ಎತ್ಬೇಡ. ಈಗ ಆಗ್ತಿರೋ ಅವಾಂತರಗಳು ನೋಡೇ ಸಾಕಾಗೈತ್ ನನ್ಗೆ. ನನ್ನೂ ಇದ್ರಾಗೆಲ್ಲ ಬಿದ್ದು ಒದ್ದಾಡು ಅಂತ ಮಾತ್ರ ಹೇಳ್ಬೇಡ. ನನಗ್ ಮದ್ವೆ ಕನ್ಸ್ ಮುರಿದು ಸ್ಯಾನೆ ದಿಸ್ಗಳೇ ಆಗೋಯ್ತು. ಏನ್ಲ ನಿಂದು ಈಟಕ್ಕೆ ಸುಸ್ತಾದ? ಹೊಸ್ದಾಗಿ ಬಂದಿರೋರಿಗೆ ಮಾತ್ರ ತಾಲೀಮ್ ಬೇಕು ಉಸ್ತಾದ್. ರೆಟ್ಟೆನಾಗ ಶಕ್ತಿ ಐತಿ ಅಂತ ಅದನ್ನು ತಲೆಗೆ ಏರಿಸ್ಕೊಂಡ್ರೆ ಮಣ್ಣು ಮುಕ್ಕೋದು ಯಾರು ಅಂತ ನಿನಗೀಗಾಗಲೇ ಗೊತ್ತಾಗಿರ್ಬೇಕಲ್ವಾ? ಮಣ್ಣಿನ ಮ್ಯಾಗಿದ್ರೆ ಬದುಕು. ಇದೇ ಮಣ್ಣಲ್ಲಿ ಭುಜ ತಾಗಿ ನೆಲ ಕಚ್ಚಿದ್ರೆ ನಿಜವಾದ ಪೈಲ್ವಾನ್ಗೆ ಸಾವು. ಲೇ ಕಂಟಿ, ಜಗಜ್ಜಟ್ಟಿ ಆಡ್ತಾಗೆ ಕಾಲು ಮಡಗಿದೆಯಾ? ಬ್ಯಾರೆ ಮಾತಿ ಕಿವು ಕೊಡದೆ ಹಿಟ್ಟೆಜ್ಜೆ ತೊಟ್ಟು ಗುರಿ ಬರಿದಂಗೆ ಮುನ್ನುಗ್ಗು. ಹಾಕ್ಲಾಟವು ಉಸ್ತಾದ್, ಈ ಪಟ್ಗಳು ನಮಗೂ ಹಾಕಕ್ ಬರ್ತದೆ. ನೀವು ಯಾವತ್ತೂ ಹಿಂಗೆ ಭೇದ ಭಾವ ಮಾಡಿದವರೇ ಅಲ್ಲ. ಇವನ್ ಬರೋದಕ್ಕಿಂತ ಮುಂಚೆ ನೀವು ನನಗೆ ಅಲ್ವೇ ಪೈಲ್ವಾನ್ಗೆ ಲಾಯಕಿ ಅಂತ ಹೇಳ್ತಾ ಇದ್ದಿದ್ದು. ಬಡ್ಡಿ ಬಂಗಾರಮ್ಮನವ್ರ ಮಗ ಅಂತ ಸ್ಪೆಷಲ್ ಆಗಿ. ಇಲ್ಲಿ ಎಲ್ಲ ಧರ್ಮದವರು ಜಾತಿಯವರು ಬಂದು ಅಭ್ಯಾಸ ಮಾಡ್ತಾರೆ. ಭೇದ ಭಾವದ ಮಾತೇ ಇಲ್ಲ. ಶಿಸ್ತಿಗೆ ಭಂಗ ಆಗಂತ ಮಾತ್ರ ಇಲ್ಲಿ ಅಡ್ಡಿ ಹಾಕೋದು. ದುಡ್ಡಿಂದ ಎಲ್ಲವನ್ನೂ ಕೊಂಡ್ಕೋಬಹುದು, ಆದರೆ ಇದ್ಯನಲ್ಲ. ಇದು ನಿನಗೆ ಮಾತ್ರ ಬಂದ ಅನುಮಾನ ಅಲ್ಲ ಬಿಡು. ಲೇ ಕಂಟಿ, ಬರಲ್ಲ ಇಲ್ಲಿ. ಇದನ್ನ ಮಾತಿನಾಗೆ ಬಗೆಹರಿಸೋದು ಬುದ್ಧಿವಂತರ ಲಕ್ಷಣ ಅಲ್ಲ ಅನ್ನೋದು ನಿನಗೆ ಗೊತ್ತೈತೆ ತಾನೆ? ಗೊತ್ತದೆ ಉಸ್ತಾದ್. ಆದ್ರಾಗೂ ನೀವೇನೋ ಹೇಳಿದ್ರು ಕಲಿಯಕ್ಕೆ ನಾನು ತಯಾರಾಗಿವ್ನಿ. ನಾನು ಯಾರ ಮಾತಕ್ಕೂ ಕಿವಿ ಕೊಡೋಕ್ಕಿಲ್ಲ, ಯಾವ ಯೋಚನೆಗೂ ತಲೆ ಕೊಡೋಕ್ಕಿಲ್ಲ. ನನ್ನ ಯೋಚನೆ ಏನಿದ್ರು ಕುಸ್ತಿ ಗೆಲ್ಲೋದು. ಸಭಾಸ್, ಹಿಂಗಿರ್ಬೇಕು. ದೀಪನ ಆರಿಸ್ಬೋದು, ಆದರೆ ಕಾಡ್ಗಿಚ್ಚನ್ನಲ್ಲ. ನನಗೆ ಬೇಕಾಗಿರೋದು ಆ ಕಿಚ್ಚು. ಕಟ್ಟೆ ಉಸ್ತಾದ್, ನಿನಗೆ ಈ ಅಭ್ಯಾಸ ಸಾಕಾಗಿಕ್ಕಿಲ್ಲ, ಇನ್ನೂ ಜಾಸ್ತಿ ಹೇಳ್ಕೊಡ್ತೀನಿ. ಅಡೆ ಎಲ್ಲಿಗೆ ಉಸ್ತಾದ್? ನಾನು ಹೇಳಿದ ಮಾತು ಕೇಳ್ತೀಯೋ ಇಲ್ವೋ? ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ದನಲ್ಲ ಉಸ್ತಾದ್. ಹಂಗಾರೆ ಬಾ, ಸ್ಪೆಷಲ್ ಅಭ್ಯಾಸನೇ ಮಾಡಿಸ್ತೀನಿ. ಈಟೊತ್ತು ಅಭ್ಯಾಸ ಮಾಡಿದ್ಬೇಕೆ. ಕೈ ಕಾಲು ಗಟ್ಟಿಯಾಗೈತೆ ಅಂತ ದಮ್ ಕಟ್ಟನು ಯಾವನಿದ್ರು ಬಂದ್ರಲ್ಲ. ಆಹಾ, ಇಬ್ಬನಿ ಬಿದ್ದಿರೋ ಗುಲಾಬಿ. ಈ ಗುಲಾಬಿ ಆದಷ್ಟು ಬೇಗ ನನ್ನ ಕೈಗೆ ಸಿಗಂಗೆ ಮಾಡಪ್ಪ ದೇವ್ರೆ. ರೀ, ತಿಂಡಿ ಆದಮೇಲೆ ಕಾಫಿ ಕೇಳಿದ್ರಲ್ಲ? ಓ ಚಿತ್ರ, ಕಾಫಿ ನೀನು ಮಾಡ್ಕೊಂಬಂದ್ಯಾ? ನಾನೆಲ್ಲೋ ಸಹನವ್ರು ಮಾಡ್ಕೊಂಬರ್ತಾರೆ ಅಂತ ಅಂದ್ಕೊಂಡೆ. ಇರಲಿ ಬಿಡು.
ಸಹನಾ ಸ್ನಾನಕ್ಕೆ ಹೋಗಿದ್ಲಲ್ಲ, ಅದಕ್ಕೆ ನಾನೇ ಮಾಡ್ಕೊಂಡು ತಂದೆ. ಕುಡೀರಿ. ಆಹಾ, ಸಖತ್ತಾಗಿದೆ. ಸಹನಾರೇ, ಆದರೂ ಕಾಫಿ ನೀವು ಮಾಡಿರೋ ಹಾಗಿಲ್ಲ ಬಿಡಿ. ನನಗೆ ನೀವು ಮಾಡಿರೋ ಕಾಫಿ ಕುಡಿದ್ರೇ ಸಮಾಧಾನ. ಅಕ್ಕ, ಡಬ್ಬಿ ತಗೊಂಡೆ, ನಾನು ಬರ್ತೀನಿ. ಸುಮಾ, ನಾನು ಡ್ರಾಪ್ ಮಾಡಲಾ? ಆ್ಯಕ್ಚುಲಿ ನಾನೇ ಕೇಳೋಣ ಅಂತ ಇದ್ದೆ, ನೀವು ಬ್ಯುಸಿ ಇರ್ತೀರಾ ಅಂತ ಕೇಳಿಲ್ಲ ಅಷ್ಟೆ. ಅಯ್ಯಯ್ಯೋ, ನನಗೇನು ಕೆಲಸನೇ ಇಲ್ಲ. ಸುಮಾ, ಇನ್ನು ಟೀಮ್ ಐತಲ್ಲವೇ, ನೀನು ಬಸ್ಸಲ್ಲೇ ಹೊರಡು. ಅಯ್ಯೋ ಅಕ್ಕ, ಲ್ಯಾಬ್ ಇದೆ, ಬೇಗ ಹೋದರೆ ರೆಕಾರ್ಡ್ ಕಂಪ್ಲೀಟ್ ಮಾಡ್ಬೋದು. ಹಾಂ, ನಾನು ಬಂದೆ. ರೆಡಿ ಸುಮಾ, ಹೊಡೋಣ. ನೋಡ್ಲಕ್ಕಂಟಿ, ರಸ್ತೆಯಲ್ಲಿ ಸುತ್ತಲೂ ಎಲ್ಲೂ ನಿಲ್ದಂಗೆ ವೇಗವಾಗಿ ಓಡ್ಕೊಂಬಂದು ಈ ಹಳ್ಳಿ ಮರ ಸುತ್ತಬೇಕು. ಅರಳಿ ಮರನ? ಈ ಹಳ್ಳಿ ಮರ ಬೇರೆ ಮರಗಳಿಗಿಂತ ಹೆಚ್ಚಾಗಿ ಶುದ್ಧವಾದ ಗಾಳಿ ಕೊಡುತ್ತೆ. ಇದ್ರ ಗಾಳಿನ ಎಷ್ಟು ದೇಹಕ್ಕೆ ತಗೊಂತೀವೋ ಅಷ್ಟು ದೇಹ ಶುದ್ಧ ಆಗುತ್ತೆ. ಈ ಅರಳಿ ಮರ ಸುತ್ತೋದ್ರಿಂದ ಇನ್ನೂ ಶಾನೆ ಉಪಯೋಗ ಐತೆ. ಅದನ್ನು ಒಂದೊಂದಾಗಿ ನಿಧಾನ ಕೇಳ್ತೀನಿ. ಈಗ ಈ ಮರನ 20 ಸಾರಿ ಸುತ್ತಿ ಮನಸಾರೆ ಆಂಜನೇಯ ನೆನೆಸ್ಕೊಂಡು 100 ಬಸ್ಗೆ ಹೊಡಿಬೇಕು. ಆಟ ತಾನೆ, ನೋಡ್ತಾ ಇರಿ. ನೋಡೋಣ ಎಷ್ಟು ಸಮಯದಾಗ ಮುಗಿಸ್ತೀಯ ಅಂತ. ನಾನು ಅಲ್ಲಿ ನೆರಳಲ್ಲಿ ಕಾಯ್ತಾ ಇರ್ತೀನಿ, ಶುರು ಮಾಡು. ಶ್ರೀ, ಶ್ರೀ, ಏನ್ ಮಾಡ್ತಿದ್ದೀರಾ? ನೀವೇ ಇಲ್ಲಿಗೆ ಬಂದ್ರಿ? ಶ್ರೀ, ನಾನು ನಿಮ್ಗೆ ಎಷ್ಟು ಸಲ ಕಾಲ್ ಮಾಡಿದೆ, ನೀವು ಕಾಲ್ ಯಾಕೆ ಪಿಕ್ ಮಾಡ್ತಿಲ್ಲ? ನಾನು ನಿಮ್ಮನ್ನೇ ಕೇಳ್ತಿರೋದು. ಇಲ್ಲಿ ನೋಡಿದ್ರೆ ಮರ ಸುತ್ತಾ ಇದ್ದೀರಾ, ಬಸ್ಗೆ ಹೊಡಿತಿದ್ದೀರಾ, ಏನ್ ನಡೀತಿದೆ ಶ್ರೀ? ಅಯ್ಯೋ ಶ್ರೀ, ನಿಲ್ಸಿ ಶ್ರೀ, ಶ್ರೀ ನಿಲ್ಸಿ. ಮಿಸ್, ನಮ್ಮ ಬರ್ತೀನಿ, ನೀವು ಹೋಗಿ. ಶ್ರೀ, ನಾನು ಏನು ಕೇಳ್ತಿದ್ದೀನಿ, ನೀವೇನು ಹೇಳ್ತಿದ್ದೀರಾ? ಸರಿಯಾ, ನಿಂತ್ಕೊಳ್ಳಿ ಶ್ರೀ. ಏನಾಯ್ತು? ಯಾಕೆ ಬಸ್ಗೆ ಹೊಡಿತಿದ್ದೀರಾ? ಅದು ಮಿಸ್ಸು, ಹಾಂ, ಅವ್ವ ಗಣೇಶ ಹಬ್ಬ ದಿವಸ ಹೇಳಿದ್ರಲ್ಲ, ಓದೋ ಐಕ್ಳು ಕಂಡ್ರೆ ಗಣೇಶನಿಗೆ ಶಾನೆ ಇಷ್ಟ ಅಂತ. ನೀವು ಹೆಂಗೋ ಮುಂದಕ್ಕೆ ಓದಬೇಕು ಅಂದ್ಕೊಂಡಿದ್ದೀರಾ. ಸುಮ್ಮ ಹೆಂಗೋ ಇನ್ನು ಓದ್ತಾವಳೆ, ಅದಕ್ಕೆ ನಿಮ್ಮಿಬ್ರಿಗೂ ಒಳ್ಳೇದಾದರೆ ಬಸ್ಗೆ ಹೊಡಿತೀನಿ ಅಂತ ಗಣೇಶನ ತಾವು ಬೇಡ್ಕೊಂಡಿದ್ದೆ. ಅದಕ್ಕೆ ಈಗ ಆರ್ಕೆ ತೀರಿಸ್ತಾವಿನಿ. ಆಗ್ಲೇ ಆಂಜನೇಯ ಅಂದ್ರಿ, ಈಗ ಗಣೇಶ ಅಂತಿದ್ದೀರಾ. ಅಲ್ಲ, ನೀವಿಬ್ರತ್ತೂ ಹರಕೆ ಹೊತ್ಕೊಂಡಿದ್ದೀರಾ? ಅದು ಅಲ್ಲದೆ ಇಲ್ಲಿ ಗಣೇಶನೇ ಇಲ್ವಲ್ಲ ಶ್ರೀ? ಅದು ಈಟೋದ್ನಾಗೆ ಗುಡಿ ಬಾಗ್ಲಾಕಿರ್ತದಲ್ವೇ, ಅದಕ್ಕೆ ಇಲ್ಲೇ ಬಸ್ಗೆ ಹೊಡಿತೈತೆ. ಹತ್ಲಾಗ ನೋಡಿದ್ರೆ ದೊಡ್ಡ ಹುಲಿ, ಕಣ್ಣು ಮುಂದೆ ಸಣ್ಣ ಹುಲಿ. ದೇವ್ರೆ ಕಾಪಾಡಪ್ಪ. ಹುಲಿನ? ಅದು ಹುಲಿ ಮತ್ತೆ ಮುಂಗ್ಸಿ ನನ್ನ ಜೊತೆಗೆ ಬಂದಿದ್ರೆ
ಬಸ್ಗೆ ಹೊಡ್ಬೇಕಾಗಿತ್ತು ಅಂತ ತಪ್ಸ್ಕೊಬಿಟ್ರು ಅದನ್ನ ಹೇಳ್ಕೊತಿದ್ದೆ. ನೀವು ಯಾಕೋ ಇವತ್ತು ತುಂಬ ವಿಚಿತ್ರವಾಗಿ ಆಡ್ತಿದ್ದೀರಾ ಶ್ರೀ. ನೀವು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಉಸ್ತಾದ್ ಕೈಯಲ್ಲಿ ಬೈಗಳು ಪಕ್ಕ. ಹಾಂ ಏನಂದ್ರೆ ಈ ಕಡೆ ತಿರ್ಗಿ ಮಾತಾಡಿ. ಅಯ್ಯೋ ಮಿಸ್ಸು, ನಿಮ್ಮ ಮನೆಗೆ ಹೋಗಿರಿ, ಅಲ್ಲೇ ಬಂದು ಹೇಳ್ತೀನಿ. ಅಯ್ಯೋ ನೀವು ಯಾಕೋ ಇವತ್ತು ತುಂಬಾ ವಿಚಿತ್ರವಾಗಿ ಆಡ್ತಿದ್ದೀರಾ. ನಿಮ್ಮನ್ನ ವಿಚಾರಿಸ್ಕೊಳಕ್ಕೆ ನನ್ನ ಹತ್ರನೂ ಟೈಮ್ ಇಲ್ಲ. ಹೋಗಲಿ ಬಿಡಿ, ನಾನು ಹೊರಡ್ತೀನಿ. ಬಾಯ್. ಎರಡು ನಿಮಿಷದಾಗ ಆಗೋದನ್ನ 10 ನಿಮಿಷ ತಗೊಂಡಿದ್ಯಾ. ಈಗಲಾದ್ರೂ ಗೊತ್ತಾತಾ ನಾನು ಯಾಕೆ ಮದುವೆ ಆಗಿರೋರು ಹೇಳ್ಕೊಡಲ್ಲ ಅಂತ? ಅದು ಉಸ್ತಾದ್, ಅದು ನಾನು ಏನದು ಇದು ಹುಲಿ ಹಂಗಿದ್ದವ್ ನೀನು. ಅವಳು ಬಂದೇಟಿಗೆ ಬಾಲ ಮುದ್ರಿಕೊಂಡು ಒಳ್ಳೆ ಬೆಕ್ಕಿನಂಗಾದೆ. ಹೆಂಡ್ತಿ ಅಂತ ಕುಸ್ತಿ ಮೇಲೆ ಅಸಡ್ಡೆ ತೋಚಿದ್ರೆ ಎದೆ ಮೇಲೆ ನಿಂತ್ಬಿಡ್ತೀನಿ. ಮಾತು ಕೊಟ್ಟಿದ್ಯಾ? ಅದೇನೋ ಸರಿ ಉಸ್ತಾದ್, ನಾನೇನೋ ಎದ್ರಕಂಡೆ, ಆದರೆ ನೀವ್ಯಾಕೆ ಬಚ್ಚಿಟ್ಕೊಂಡ್ರೆ ಅಂತ ಗೊತ್ತಾಗಿಲ್ಲ ಉಸ್ತಾದ್. ಅದು ಹುಟ್ಟಕ್ಕನ ಮಗಳ ಬಗ್ಗೆ ಊರಿಗೆ ಗೊತ್ತಲ್ವಾ? ಇದೇನಾದ್ರೂ ಗೊತ್ತಾಗಿ ಯಾಕಯ್ಯ ನನ್ನ ಗಂಡನ ಹಿಂಗೆಲ್ಲ ಮಾಡಿಸ್ತಾ ಇದೀಯಾ ಅಂತ ನನ್ನ ಮೇಲೆ ಜಬರ್ದಸ್ತ್ ಮಾಡಿದರೆ ಅದಕ್ಕೆ ಏನು ಅಂಕಿಸಿತಾ ಇದೆಯಾ? ಈಗ ಮಾಡಿದ ತಪ್ಪಿಗೆ ಇನ್ನೂ 50 ಸಾರಿ ಮರ ಸುತ್ತಿ 100 ಬಸ್ಗೆ ಹೊಡೆದು ಗರಡಿ ಮನೆ ಕಡೆ ಬಾ. ಅಲ್ಲ, ಫೋನ್ ಮಾಡ್ಲಾ ಅಥವಾ ಕ್ಲಾಸ್ನಾಗಿದ್ರೆ? ಅವರೇ ಹೇಳೋರೆ ಮಾತಾಡಬೇಕು ಅಂತ ಅನಿಸ್ದಾಗೆಲ್ಲ ಫೋನ್ ಮಾಡು ಅಂತ. ಓ, ಮಕ್ಳಿಗೆ ಪಾಠ ಮಾಡ್ತಿರ್ತಾರೇನೋ. ನಾನು ಯಾಕೆ ಸುಮ್ಮನೆ ಇವ್ರಿಗೆ ಹಿಂಗೆ ತೊಂದರೆ ಕೊಡ್ತಾ ಇದ್ದೀನಿ? ಅವರೇ ಬಿಡುವಾದಾಗ ಫೋನ್ ಮಾಡ್ತಾರೆ. ಓಹೋಹೋ, ಅವ್ನು ಫೋನ್ ಕೊಡ್ಸಿದ್ದು ಇದನ್ನೇ ಇಟ್ಕೊಂಡು ಮೆರಿತಾ ಇದ್ದೇನೆ. ಕೊಡೇಲಿ. ಅತ್ತಮ್ಮ ಫೋನ್ ಕೊಡಿ. ಕೊಡಲ್ಲ ಕಣೆ, ಹೋಗಿ ಕೆಲಸ ನೋಡು. ಅವ್ರೀಗ ಫೋನ್ ಮಾಡ್ತಾರೆ, ಫೋನ್ ಕೊಡಿ. ನನ್ನ ಮಗನ ಹೆಸರು ಹೇಳ್ಕೊಂಡು ಅದು ಯಾರ್ಯಾರಿಗೆ ಫೋನ್ ಮಾಡ್ಕೊಂಡು ಕೂತಿದ್ಯೋ ಯಾರಿಗೆ ಗೊತ್ತು? ಮೊದಲೇ ನಿನಗೆ ದೇವಿಪುರದಲ್ಲಿ ಬೇಕಾದಷ್ಟು ನಂಟುಗಳಿದೆಯಲ್ಲ. ಅತ್ತೆ ಬಾಯಿ ಬಂದಂಗೆ ಮಾತಾಡಬೇಡಿ. ಏನೇ ನನಗೆ ಜೋರಾಗಿ ಮಾತಾಡೋಷ್ಟು ಧೈರ್ಯ ಬಂತ ನಿನಗೆ? ಹೀಗೆ ಬಾಲ ಮುದ್ರಕೊಂಡು ಮೂಲೆಯಲ್ಲಿ ಕೂತಿರ್ಬೇಕು, ಗೊತ್ತಾಯ್ತಲ್ಲ? ಇಲ್ಲ ಅಂದ್ರೆ
ತಿಂದ್ರೆ 2 ನಿಮಿಷಕ್ಕೆ ಮಣ್ಣು ಕಚ್ಕೊಳ್ಳೋ ಗ್ಯಾರಂಟಿ ನೋಡಿ ಹೆಂಗಾಡ್ತಾವನೆ.